ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ MR ಎಡಿಟ್ಸ್ ಕನ್ನಡ. ನೀವು ಈಗಾಗಲೇ ಪ್ರಿವ್ಯೂಲ್ ನೋಡಿರೋ ಥರ ಫೋಟೋ ಎಡಿಟಿಂಗ್ ಮಾಡಬೇಕು ಅಂದರೆ ನಾನು ಹೇಳೋ ಸ್ಟೆಪ್ನ ಫಾಲೋ ಮಾಡಿ. ಇದರಲ್ಲಿ ಯೂಸ್ ಮಾಡಿರೋಂಥ PNG ಬ್ಯಾಕ್ಗ್ರೌಂಡ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲಿಗೆ ಪಿಕ್ಸಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಪಿಕ್ಸಾರ್ಟ್ ಆ್ಯಪ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಫೋಟೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಯಾವ ಫೋಟೋನ ಎಡಿಟ್ ಮಾಡಬೇಕು ಅಂತಿದ್ದೀರೋ ಆ ಫೋಟೋನ ಅದೇ ಪೋಸಲ್ಲಿ ನಾನು ಕೊಟ್ಟಿರ್ತೀನಿ, ಅದೇ ಪೋಸಲ್ಲಿ ಫೋಟೋನ ತಗೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ಫೋಟೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಈ ಫೋಟೋನ ರೀಟಚ್ ಮಾಡಿದ್ದೀನಿ. ರೀಟಚ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈಗಾಗಲೇ ಯೂಟ್ಯೂಬಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಫೇಸ್ ಸ್ಮೂತ್ ಹೇಗೆ ಥರ ಮಾಡೋದು ಅಂತ. ಅದನ್ನು ನೋಡಿ ನೀವು ಕಲ್ತ್ಕೋಬೋದು. ನೋಡಿ, ಫೇಸ್ನ ಸ್ಮೂತ್ ಮಾಡಿದ್ದೀನಿ. ಇದಾದಮೇಲೆ ಸಿಂಪಲ್ ಸ್ಟೆಪ್ಪಲ್ಲಿ ನಿಮಗೆ ಹೇಳ್ಕೊಡ್ಬೇಕು ಅಂದರೆ ಮೊದಲಿಗೆ ಡಿಸ್ಕ್ರಿಪ್ಷನಲ್ಲಿ PNG ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಇಲ್ಲಿ ಆ್ಯಡ್ ಫೋಟೋ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಎರಡು PNGನ ಆ್ಯಡ್ ಮಾಡ್ಕೊಂಡಾದಮೇಲೆ ಮೊದಲಿಗೆ ಈ ಬ್ಲೂ ಕಲರ್ ಇದೆಯಲ್ಲ ಅದನ್ನು ಫೇಸ್ ಮೇಲೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಝೂಮ್ ಮಾಡಿಕೊಂಡು ಫೇಸ್ ಮೇಲೆ ಆ್ಯಡ್ ಮಾಡ್ಕೊಳ್ಳಿ. ಶ್ಯಾಡೋ ಸಮೇತ ಬರುತ್ತೆ. ಇದನ್ನು ಇನ್ನೊಂದು ಸತಿ ಆ್ಯಡ್ ಮಾಡಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಡೂಪ್ಲಿಕೇಟ್ ಲೇಯರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇನ್ನೊಂದು ಕಾಪಿ ಆಗುತ್ತೆ. ಅದನ್ನು ಫ್ಲಿಪ್ ಮಾಡ್ಕೊಳ್ಳಿ. ಫ್ಲಿಪ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನೋಡಿ ರೊಟೇಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಮಿರರ್ ವೈಸ್ ಆಗುತ್ತೆ. ಈ ಫೋಟೋನ ಎಲ್ಲಿ ಬೇಕೋ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ. ನಾನು ಇದೇ ಥರ ಇನ್ನೊಂದು ಡೂಪ್ಲಿಕೇಟ್ ತಗೊಂಡು ರೊಟೇಟ್ ಮಾಡ್ಕೊತೀನಿ. ಇಲ್ಲೇ ಆ್ಯಡ್ ಮಾಡ್ಕೊಳ್ಳೋಣ. ಈ ಪಿಕ್ನ ಸ್ಮಾಲ್ ಸೈಜು ಶಿಂಕ್ ಮಾಡಿಕೊಂಡು ಇಲ್ಲೇ ಆ್ಯಡ್ ಮಾಡ್ಕೊಳ್ಳಿ. ಇದಾದಮೇಲೆ ಈ ಫೋಟೋ ಇದೆಯಲ್ಲ ಇದನ್ನು ಅಷ್ಟೇ ರೀಸೈಜ್ ಮಾಡಿಕೊಂಡು ಇಲ್ಲೊಂದು ಆ್ಯಡ್ ಮಾಡಿ. ಇದನ್ನು ಅಷ್ಟೇ ಸೇಮ್ ಪ್ರೊಸೆಸಲ್ಲಿ ಡೂಪ್ಲಿಕೇಟ್ ಮಾಡ್ಕೊಳ್ಳಿ, ರೊಟೇಷನ್ ಮಾಡ್ಕೊಳ್ಳಿ ಮಿರರ್ ವೈಸು. ಇಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈಗ ನಿಮ್ಮ ಫೋಟೋ ಎಡಿಟ್ ಆಗಿದೆ. ಇದನ್ನು ನೀವು ಲೈಟ್ ರೂಮ್ ಆ್ಯಪಲ್ಲಿ ರೀಟಚ್ ಮಾಡ್ಕೊಳ್ಳಿ. ನೀವು ಇದು ಫೋಟೋನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಡೌನ್ಲೋಡ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಗ್ಯಾಲರಿಲಿ ಫೋಟೋ ಸೇವ್ ಆಗಿರುತ್ತೆ, ಅದನ್ನು ಲೈಟ್ ರೂಮ್ ಆ್ಯಪ್ಗೆ ಸೆಂಡ್ ಮಾಡ್ಕೊಳ್ಳಿ. ಇದನ್ನು ಲೈಟ್ ರೂಮ್ ಆ್ಯಪ್ಗೆ ಸೆಂಡ್ ಮಾಡ್ಕೊಳ್ಳಿ. ಲೈಟ್ ರೂಮ್ ಆ್ಯಪ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ಎಡಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಲೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಫೋಟೋ ಯಾವ ಥರ ಇದೆ ಅದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನನ್ನ ಫೋಟೋ ಒಂಚೂರು ಬ್ರೈಟ್ನೆಸ್ ಜಾಸ್ತಿ ಇರೋದ್ರಿಂದ ನಾನು ಎಕ್ಸ್ಪೋಸರ್ನೆಲ್ಲ ಒಂಚೂರು ಕಡಿಮೆ ಮಾಡ್ಕೊತೀನಿ. ನೋಡಿ, ಹೈಲೈಟ್ಸು 4, ಶ್ಯಾಡೋ 4+, ವೈಟ್ನೆಸ್ ಜಾಸ್ತಿ ಇರೋದ್ರಿಂದ 4+5 ಮಾಡ್ಕೊತೀನಿ. ಬ್ಲ್ಯಾಕ್ನೆಸ್ ಜಾಸ್ತಿ ಇರಲಿ. ಕಲರ್ ಗ್ರೇಡಿಂಗು ಇದೇ ಮೇಯ್ನ್ ಇಂಪಾರ್ಟೆಂಟು. ನೀವೇನಾದ್ರು ನಿಮ್ಮ ಫೇಸ್ನ ವೈಟ್ ಮಾಡಬೇಕು ಅಂದರೆ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಆರೆಂಜು, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಲೂಮಿನೆಸ್ ಇದೆಯಲ್ಲ ಅದನ್ನು ಹೈ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸ್ಕೈ ಕಲರ್ ಇದೆಯಲ್ಲ ಸ್ಕೈ ಬ್ಲೂ, ಅದನ್ನು ರೈಸ್ ಮಾಡ್ಕೊಳ್ಳಿ. ಬ್ಲೂ ಕಲರ್ ಅಷ್ಟೇ ಕ್ಲಿಕ್ ಮಾಡಿಕೊಂಡು ನೋಡಿ ಈ ಥರ ರೈಸ್ ಮಾಡ್ಕೊಳ್ಳಿ. ಸ್ಯಾಚುರೇಷನ್ 43, U -38. ಡನ್ ಮೇಲೆ ಕ್ಲಿಕ್ ಕೊಡಿ. ಎಫೆಕ್ಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಚರ್ ಇದೆಯಲ್ಲ ಕ್ಲಾರಿಟಿ ಜಾಸ್ತಿ ಮಾಡ್ಕೊಳ್ಳಿ. ವಿಗ್ನೇಟ್ ಇದೆಯಲ್ಲ ಹಿಂಗೆ ರೊಟೇಷನ್ನು ನಿಮ್ಮ ಫೋಟೋ ಫೋಕಸ್ ಆಗೋಕ್ಕೆ ಅಂತ ಇದು ಆಪ್ಷನ್ ಇದೆ. ನೋಡಿ, ಈ ಥರ ಫೋಕಸ್ ಮಾಡ್ಕೊಳ್ಳಿ. ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಗ್ರೇಡಿಂಗ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಲೂ ಆಪ್ಷನ್ನು ನೋಡಿ, ನೋಡಿ ಮೊದಲಿದ್ದಿದ್ದು ಫೋಟೋ ನಿಮ್ಮದು ಹೀಗಿರೋದು.
ಈ ಥರ ರೀಟಚ್ ಮಾಡ್ಕೊಂಡಾದ್ಮೇಲೆ ಸೇವ್ ಮಾಡ್ಕೋಬೇಕು ಅಂದರೆ ಇಲ್ಲಿ 3 ಡಾಟ್ಸ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಕಾಪಿ ಟು ಡಿವೈಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಫೋಟೋ ಸೇವ್ ಆಗಿರುತ್ತೆ. ಗ್ಯಾಲರಿಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನಿಮ್ಮ ಫೋಟೋ ಎಡಿಟ್ ಆಗಿದೆ. ಇದೇ ರೀತಿ ಹೆಚ್ಚಿನದಾಗಿ ವಿಡಿಯೋ ಎಡಿಟಿಂಗ್ ಮತ್ತು ಫೋಟೋ ಎಡಿಟಿಂಗ್ ಏನಾದ್ರು ಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.